ಎಲ್ಲರಿಗೂ ನಮಸ್ಕಾರ. ಬ್ಯಾಕ್ ನೆಕ್ಕು ಪ್ಯಾಚ್ ವರ್ಕು ಅಂದರೆ ಕಟ್ ವರ್ಕಲ್ಲಿ ಹೈ ನೆಕ್ಕಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ ಅನ್ನೋದು. ಇದನ್ನು ಕಟ್ಟಿಂಗು ಸ್ಟಿಚ್ಚಿಂಗು ತೋರಿಸ್ತೀನಿ. ವಿಡಿಯೋ ಎಂಡ್ ವರ್ಕ್ ನೋಡಿರಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಹಾಗೇ ಒಂದು ಲೈಕ್ ಮಾಡಿರಿ, ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವಾಗ ನಾನು ಮಾರ್ಕಿಂಗ್ ಹಾಕಿರೋ ಬ್ಲೌಸು ಟೋಟಲ್ ಬ್ಯಾಕ್ ಪಾರ್ಟು ಕಟ್ಟಿಂಗ್ ಮಾಡಿ ತೊಗೊಂಡಿದ್ದೀನಿ. ಇದರ ಮೆಜರ್ಮೆಂಟ್ ಹೇಳ್ತೀನಿ. ಚೆಸ್ಟು 40 ಇಂಚು, ವೆಸ್ಟು 36 ಇಂಚು, ಶೋಲ್ಡರ್ 15 ಇಂಚು, ಆರ್ಮೋಲ್ 18 ಇಂಚು. ಆಯಿತಾ? ಇದು 40 ಸೈಜ್ ಬ್ಲೌಸ್ ಮೆಜರ್ಮೆಂಟು. ಈ ನೆಕ್ಕಲ್ಲಿ ಹೈ ನೆಕ್ಕಲ್ಲಿ ಬ್ಲೌಸು ಡಿಸೈನ್ ಮಾಡ್ಕೋಬೇಕಾದ್ರೆ ಯಾವ ಥರ ಮಾಡ್ಕೋಬೇಕು ನೋಡೋಣ. 3.5 ಇಂಚಿಗೆ ಫ್ರಂಟಲ್ಲಿಂದ ನಮ್ಮ ಕಡೆಯಿಂದ 3.5 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕಿದ್ದೀನಿ. ಹೈ ನೆಕ್ಕಲ್ಲಿ ಬ್ಲೌಸ್ ಇದು. ಬ್ಯಾಕ್ ಟೋಟಲ್ ಹೈ ನೆಕ್ಕೇ ಬರುತ್ತೆ. ಯಾಕಂದರೆ ಇದಕ್ಕೆ ಡೋರಿ ಬರಲ್ಲ ಮತ್ತು ಬಟನ್ಸು ಬರಲ್ಲ. ನೋಡಿರಿ, 3.5 ಇಂಚಿಗೆ ಅಂದರೆ ನೆಕ್ಕು ಬಿಡ್ತು ನಮಗೆ 7 ಇಂಚು ಕಟ್ಟಾಗುತ್ತೆ. ಟೋಟಲ್ಗೆ 15 ಇಂಚಿಗೆ 7.5 ಹಾಕಿದ್ದೀನಿ. ಆಮೇಲೆ 7.5 ಡೌನ್ಗೆ ಹಾಕಿದ್ದೀನಿ. ಚೆಸ್ಟು 40ರಲ್ಲಿ 4ನೇ ಭಾಗ 10 ಇಂಚಿಗೆ ಎಕ್ಸ್ಟ್ರಾ ಮಾರ್ಜಿನ್. ಇವಾಗ ನಾವು ಬ್ಯಾಕ್ ಡಾಟು ಇದರಲ್ಲಿ ಬರುತ್ತೆ ಅಂದರೆ ಸೈಡಿಗೆ ಬರುತ್ತೆ. ನಾನು ಎಕ್ಸಾಂಪಲ್ಗೆ ಹಾಕಿಟ್ಟಿದ್ದೀನಿ. ಸೈಡಲ್ಲಿ ಬರುತ್ತೆ, ಒಂದು ಆರ್ಮೋಲ್ ಡೌನ್ಲಿಂದ ಒಂದು 2 ಇಂಚ್ ಬಿಟ್ಕೊಂಡು ಬರುತ್ತೆ. ಇವಾಗ ಡಾಟ್ ಮಾರ್ಕಿಂಗ್ನ ನಾವು ಇನ್ಕ್ಲೂಡ್ ಮಾಡಬಾರ್ದು, ಸರಿನಾ? ಇವಾಗ ಬ್ಯಾಕ್ ನೆಕ್ಕಿಗೆ 1 ಇಂಚ್ ಬಿಟ್ಟು ಡೌನಿಗೆ ಇಲ್ಲಿಂದ 1 ಇಂಚ್ ಬಿಟ್ಟು ಮತ್ತೆ 1 ಇಂಚಿಗೆ ಕಟ್ ವರ್ಕು. ನಮ್ಗೆ 1 ಇಂಚಿಗೆ ಬೇಕಾ, 1.5 ಇಂಚಿಗೆ ಬೇಕಾ, ಈ ಥರ ಡಿಸೈನ್ನ ನಾವು ಸೆಟ್ ಮಾಡ್ಕೋಬೇಕು. ನಾನು 1 ಇಂಚಿಗೆ 1 ಇಂಚಿಗೆ ಸೆಟ್ ಮಾಡಿದ್ದೀನಿ. ನೋಡಿರಿ, ಈ ಥರನ ಸ್ಕ್ಯಾಲಪ್ ಡಿಸೈನ್ ಅಂತಾರೆ. ಪ್ಯಾಚ್ ವರ್ಕು ಸ್ಕ್ಯಾಲಪ್ ಡಿಸೈನ್. ಇವಾಗ 1 ಇಂಚಿಗೆ ನಾನು ಸ್ಮಾಲ್ ಅಂದರೆ ದೊಡ್ಡದು ತೊಗೊಂಡಿಲ್ಲ. ಸ್ಲೀವ್ಸ್ಗಾದರೆ ದೊಡ್ಡದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಬ್ಯಾಕ್ ನೆಕ್ಕಿಗೆ ಇದ್ರ ಮೇಲೆ ಇನ್ನೂ ಚಿಕ್ಕದಾದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನಾನು 1 ಇಂಚಿಗೆ ಮಾತ್ರ ಕಟ್ ವರ್ಕು ಸೆಟ್ ಮಾಡಿದ್ದೀನಿ. ಆರ್ಮೋಲ್ ಡೌನ್ಗೆ ಅಂದರೆ ವೆಸ್ಟ್ ಇದೆಯಲ್ಲ, ಅಲ್ಲಿ ಒಂದು 2 ಇಂಚ್ ಬಿಟ್ಕೋಬೇಕು. 2 ಇಂಚ್ ಬಿಟ್ಕೊಂಡು ಅಲ್ಲಿವರೆಗೂ ಮಾತ್ರ ಸೆಟ್ಟಿಂಗ್ ಮಾಡ್ಕೋಬೇಕು. ಡೌನ್ ನೋಡಿರಿ, ಇಲ್ಲಿವರೆಗೂ ಸೆಟ್ಟಿಂಗ್ ಮಾಡ್ಕೋಬೇಕು. ಇದೇ ಥರ ಇದನ್ನು ಕಟಿಂಗ್ನ ಮಾಡ್ಕೋಬೇಕು. ಫಸ್ಟ್ ನೆಕ್ ಕಟಿಂಗ್ ಮಾಡ್ಕೋಬೇಕು. ನೆಕ್ ಡೌನು ಜಾಸ್ತಿ ತೊಗೋಬಾರ್ದು. ಇವಾಗ ನೋಡಿರಿ, ಸೇಮ್ ಇಲ್ಲಿ ಮಾರ್ಕಿಂಗ್ ಹಾಕಿದ್ವಲ್ಲ ಅದರ ಮೇಲೇ ಕಟಿಂಗ್ ಮಾಡ್ಕೊತ ಬರಬೇಕು. ಶೇಪ್ ಎಂಬುದು ನೀಟಾಗಿ ಎಲ್ಲ ಸ್ಕ್ಯಾಲಪ್ಪು ಒಂದೇ ಸಮ ಇರಬೇಕು. ಅಂದರೆ ಎಲ್ಲ ಕಟ್ ವರ್ಕ್ಗಳು ಒಂದೇ ಸಮ ಇರಬೇಕು. ಒಂದು ಸಣ್ಣದು ಒಂದು ದೊಡ್ಡದು ಅಂತ ಬರಬಾರ್ದು. ನೀಟಾಗಿ ಹೆಂಗೆ ಮಾರ್ಕಿಂಗ್ ಹಾಕಿದ್ವೋ ಅದೇ ಥರ ಕಟಿಂಗ್ನ ಮಾಡ್ಕೋಬೋದು. ಕಟಿಂಗ್ ಮಾಡಿ ಪೀಸನ್ನ ಪಕ್ಕದಲ್ಲಿ ಇಟ್ಕೋಬೇಕು. ಆ ಪೀಸನ್ನ ಅದು ಯೂಸ್ ಆಗುತ್ತೆ ಮತ್ತು ನಮಗೆ. ಸೊ ಅದನ್ನು ಒಂದು ಸೈಡಿಗೆ ಇಟ್ಬಿಡ್ಬೇಕು. ಇವಾಗ ಬಾರ್ಡರ್ ಸಾರಿನಲ್ಲಿ ಈ ಥರ ಬಾರ್ಡ್ರ್ ಬಂದಿದೆಯಲ್ಲ, ಈ ಬಾರ್ಡ್ರನ್ನ ಇಟ್ಬಿಟ್ಟು ನೋಡಿರಿ, ನಾನು ಫುಲ್ ಬಾರ್ಡ್ರ್ ಯೂಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಬ್ಯಾಕ್ ಸೈಡು 6 ಇಂಚು ಬಾರ್ಡ್ರ್ ಬಂದೈತೆ ನನಗೆ. ಇದು ಬ್ಯಾಕ್ ಪಾರ್ಟ್ ಕಟಿಂಗ್ ಸೇಮ್ ಹೆಂಗಿದೆಯೋ ಅದರಲ್ಲೇ ಪ್ಲೇನ್ ಪೀಸು ಕಟಿಂಗ್ ಮಾಡಿದ್ದೀನಿ. ಬಾರ್ಡ್ರನ್ನು ಸೈಡಿಗೆ ತೊಗೊಂಡಿದ್ದೀನಿ. ಇವಾಗ ಬಾರ್ಡ್ರ್ ತೊಗೊಂಡ್ಬಿಟ್ಟು ಬ್ಯಾಕ್ ಸೈಡು ನೆಕ್ಕು ಕಟಿಂಗ್ ಮಾಡಿದ್ದೀವಲ್ಲ ಆ ಪೀಸನ್ನು ತೊಗೋಬೇಕು. ನಮ್ಗೆ ಎಷ್ಟು ಬೇಕು ಅಂದರೆ ಡಬಲ್ ಫೋಲ್ಡಲ್ಲಿ ನಾವು ಎಷ್ಟು ಕಟ್ ಮಾಡಿದ್ವಿ ಅಷ್ಟು ಮಾತ್ರ. ಅದ್ರ ಮೇಲೆ ಒಂದು 2 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು ಮಾರ್ಜಿನ್ನ. ನೋಡಿರಿ, ಈ ಥರ ನಮ್ಗೆ ನೆಕ್ಕು ಬಿಡುತ್ತೆ ಎಷ್ಟಿದೆಯೋ ಅಷ್ಟಿಗೆ ಒಂದು ಮಾರ್ಕಿಂಗ್. ಅಂದರೆ ನನಗೆ ಟೋಟಲ್ 15 ಇಂಚು ಲೆಂತ್ ಇತ್ತು. ಅದರಲ್ಲಿ 10 ಇಂಚು ನೆಕ್ಕು, ಮಿಕ್ಕಿರೋದು ಬಾರ್ಡ್ರ್ ಯೂಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಬ್ಯಾಕ್ ಸೈಡು ಬ್ಯಾಕ್ ನೆಕ್ ಡೌನ್ಗೆ ಎಷ್ಟು ನಮ್ಗೆ ನೆಕ್ಕು ಬಿಡುತ್ತು ಬರುತ್ತೋ ಅಷ್ಟು ಮಾತ್ರ ಕಟಿಂಗ್ ಮಾಡ್ಕೋಬೇಕು. ಬಾರ್ಡ್ರ್ ಕಟಿಂಗು ಮಾಡ್ಕೋಬೇಕು. 1-2 ಇಂಚ್ ಎಕ್ಸ್ಟ್ರಾ ಕಟಿಂಗ್ನ ಮಾಡ್ಕೋಬೇಕು. ಇವಾಗ ನೆಕ್ ಡೌನ್ಲಿಂದ 5 ಇಂಚು ನಂಗೆ ರೆಡಿ ಬರಬೇಕಲ್ಲ, 6 ಇಂಚಿಗೆ ನಾನು ಮಾರ್ಕಿಂಗ್ ಹಾಕಿದ್ದೀನಿ. ಈಗ ಫುಲ್ ಬಾರ್ಡ್ರ್ ಕಟಿಂಗ್ ಮಾಡಿ ಸೈಡಿಗೆ ನನಗೆ ಎಷ್ಟು ಬೇಕಷ್ಟು ಕಟ್ ಮಾಡಿ ತೆಗೆದೀವಿ. ಯಾಕಂದರೆ ನಮ್ಮ ನೆಕ್ಕು ಬಿಡುತ್ತೆ ಎಷ್ಟಿದೆಯೋ, ಅಂದರೆ ನೆಕ್ಕು ಬ್ರಾಡ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ವಲ್ಲ ಅದ್ರ ಪ್ರಕಾರನೇ ನಾನು ಕಟ್ ಮಾಡಿ ಅದಕ್ಕೆ ಪಿನ್ ಮಾಡಿ ಸೈಡಿಗೆ ಇಟ್ಕೊತಾ ಇದ್ವಿ. ಯಾಕಂದರೆ ಸ್ಟಿಚಿಂಗ್ ಮಾಡುವಾಗ ಅದು ಬೇಕೇ ಬೇಕಾಗುತ್ತೆ. ಇವಾಗ ಕ್ಯಾನ್ವೇಸ್ ತೊಗೊಳ್ಳೋಣ. ಕ್ಯಾನ್ವೇಸ್ ತೊಗೊಂಡು ಸ್ಕ್ಯಾಲಪ್ ಡಿಸೈನು ಅದರ ಮೇಲೆ ಸೆಟ್ ಮಾಡಿಕೊಂಡು ಏನು ಥರ ಇದೆಯೋ ಅದೇ ಥರ ಕಟಿಂಗ್ನ ಮಾಡ್ಕೋಬೇಕು. ಸ್ಕ್ಯಾಲಪ್ ಡಿಸೈನ್ ನೋಡಿರಿ, ಕಟ್ ವರ್ಕನ್ನ ಸೇಮ್ ಎಷ್ಟು ಮಟ್ಟಿಗೆ ನಾವು ಡಿಸೈನ್ ಕಟಿಂಗ್ ಮಾಡ್ಕೊಂಡ್ವಿ ಅಷ್ಟು ಸೇಮ್ ಕಟಿಂಗ್ನ ಮಾಡ್ಕೋಬೇಕು. ಇವಾಗ ಕ್ಯಾನ್ವೇಸ್ ಅದರ ಮೇಲೆ ಸೆಟ್ ಮಾಡಿಕೊಂಡು ಸೇಮ್ ಲೈನಿಂಗ್ನ ಯಾವ ಥರ ಕಟ್ ಮಾಡಿದ್ದೀವೋ ಅದೇ ಥರ ಕ್ಯಾನ್ವೇಸನ್ನು ಕಟಿಂಗ್ ಮಾಡ್ಕೋಬೇಕು. ನಾವು ಫಸ್ಟ್ ಕಟ್ ಮಾಡಿದ್ದು ಲೈನಿಂಗು, ಆಮೇಲೆ ಮೇನ್ ಪೀಸನ್ನು ಕಟ್ ಮಾಡ್ಕೊಂಡಿದ್ವಿ. ಇವಾಗ ಕ್ಯಾನ್ವೇಸನ್ನು ಕಟ್ ಮಾಡ್ಕೊತಾ ಇದ್ವಿ. ಸೇಮ್ ಕಟ್ ಮಾಡ್ಕೋಬೇಕು. ನಿಧಾನವಾಗಿ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇದು
ಇದರಲ್ಲಿ ನೆನ್ಪಿಟ್ಕೋತಕ್ಕಂಥದ್ದು ಅಂದರೆ ಶೋಲ್ಡರೇ ಮೇನು. ಶೋಲ್ಡರ್ ಯಾವುದಕ್ಕೂ ಕಾರಣಕ್ಕೂ ಕಡಿಮೆ ಮಾಡಿದ್ರೆ ನೀವು ಫಿನಿಶಿಂಗು ಅಂದರೆ ಫಿಟ್ಟಿಂಗೇ ಬರೋಲ್ಲ. ಮೇನು ಶೋಲ್ಡರ್ ಕಡಿಮೆ ಆದರೆ ಅದು ಮಾತ್ರ ನೆನ್ಪಿಟ್ಕೊಂಡಿರ್ಬೇಕು. ಯಾಕಂದರೆ ಶೋಲ್ಡರ್ ಮೇಲೆ ಹೈ ನೆಕ್ಕಲ್ಲಿ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ. ಇವಾಗ 1 ಇಂಚ್ ಮಾರ್ಜಿನ್ ಬಿಟ್ಕೊಂಡು ಸೈಡ್ ಕಟ್ಟಿಂಗ್ ಕ್ಯಾನ್ವಸ್ನ ಕಟ್ ಮಾಡ್ಕೋಬೇಕು. ಇವಾಗ ನೋಡ್ರಿ ಈ ಥರ ಕ್ಯಾನ್ವಸ್ ಕಟ್ಟಿಂಗ್ ಆಯಿತು. ಇದರ ಮೇಲೆ ನಾವು ಇದು ಲೈನಿಂಗ್ನ ಒಂದು ಸರ್ತಿ ಇಟ್ಟು ಸೆಟ್ ಮಾಡ್ಕೊಂಡು ನೋಡ್ಕೊಡೋಣ. ಇದಾದಮೇಲೆ ಐರನ್ ಮಾಡ್ಕೋಬೇಕು. ಲೈನಿಂಗ್ ಕ್ಲಾತ್ ಮೇಲೆ ಪೇಪರ್ ಕ್ಯಾನ್ವಸ್ನ ಇಟ್ಬಿಟ್ಟು ಈ ಥರ ನೀಟಾಗಿ ಐರನ್ನ ಮಾಡಬೇಕು. ಐರನ್ ಮಾಡ್ಕೊಂಡ್ಮೇಲೆ ಇವಾಗ ಸ್ಟಿಚ್ಚಿಂಗ್ ಮಾಡ್ಕೋಬೇಕಾಗುತ್ತೆ. ಸ್ಟಿಚ್ಚಿಂಗ್ ನೋಡೋಣ ಬನ್ನಿ. ಇವಾಗ ಲೈನಿಂಗು ಮೇನ್ ಪೀಸು ಅಟ್ಯಾಚ್ ಮಾಡ್ಕೋಬೇಕು. ಫಸ್ಟು ಕ್ಯಾನ್ವೇಸು ಮಧ್ಯದಲ್ಲಿರೋ ಲೈನಿಂಗ್ ಎಲ್ಲ ಕಟ್ಟಿಂಗ್ ಮಾಡಿಕೊಂಡು ಸೈಡಿಗೆ ಅಂಚುಗಳನ್ನ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೀಟಾಗಿ ಆದಮೇಲೆ ಮೇನ್ ಪೀಸ್ ಮೇಲೆ ಈ ಕ್ಯಾನ್ವೇಸ್ ಏನು ಕಟ್ ಮಾಡಿರ್ತೀವಲ್ಲ ಇದನ್ನು ಇಟ್ಬಿಟ್ಟು ನೀಟಾಗಿ ಸೆಟ್ ಮಾಡ್ಕೋಬೇಕು. ಫಸ್ಟು ನಿಮ್ಮ ಹತ್ರ ಗುಂಡು ಪಿನ್ ಇದ್ದರೆ ಗುಂಡು ಪಿನ್ ಇಟ್ಟು ಈ ಥರ ಸೆಟ್ಟಿಂಗ್ ಮಾಡ್ಕೋಬೇಕು. ಇಲ್ಲಾಂದರೆ ಕೂಡ ನಿಮ್ಗೆ ಬರುತ್ತಾದರೆ ಡೈರೆಕ್ಟ್ ಕೂಡ ಸ್ಟಿಚಿಂಗ್ ಮಾಡ್ಬೋದು. ಟೋಟಲು ನೀಟಾಗಿ ಒಂದೊಂದು ಸ್ಕ್ಯಾಲಪ್ಗೆ ಅಂದರೆ ಒಂದೊಂದು ಕಟ್ವರ್ಕ್ ಕೂಡ ನೀಟಾಗಿ ಸೆಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ. ಒಂದು ಸೈಡ್ಲಿಂದ ಸ್ಟಿಚಿಂಗ್ ಮಾಡ್ಕೊತ ಬರಬೇಕು. ಕ್ವಾರ್ಟರ್ ಇಂಚು ಮಾರ್ಜಿನ್ ತೊಗೋಬೇಕಾಗುತ್ತೆ. ಮೇನ್ ಪೀಸು ಮತ್ತು ಕ್ಯಾನ್ವೇಸು ಈವನ್ ಆಗಿ ಇಟ್ಕೊಂಡು ಕ್ವಾರ್ಟರ್ ಇಂಚು ಮಾರ್ಜಿನ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ತಾ ಬರಬೇಕು. ಟೋಟಲು ಫುಲ್ ನೆಕ್ಕು ಇದೇ ಥರ ಸ್ಟಿಚಿಂಗ್ನ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ಪೀಸ್ ಕೂಡ ಸ್ಟಿಚಿಂಗ್ ಕರೆಕ್ಟಾಗಿ ಆಗಿರಬೇಕು. ಕಟ್ ವರ್ಕಲ್ಲಿ ಎಲ್ಲೆಲ್ಲಿ ಕರು ತಿರುಗುತ್ತಲ್ಲ ಅಲ್ಲಿ ಸ್ಮಾಲ್ ಕಟ್ ಇಟ್ಕೊಂಡು ಚಿಕ್ಕ ಕಟ್ ಮಾಡ್ಕೋಬೇಕು. ಅವೆಲ್ಲ ತಿರುಗಿದ ಮೇಲೆ ಐರನ್ ಮಾಡ್ಕೊಂಡ್ರೆ ಈ ಥರ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಈ ಸಾರಿನಲ್ಲಿ ಏನು ಬಾರ್ಡ್ರ್ ಇರುತ್ತಲ್ಲ ಆ ಬಾರ್ಡ್ರ್ ತೊಗೊಂಡು ಇದಕ್ಕೆ ಸೆಟ್ಟಿಂಗ್ನ ಮಾಡ್ಕೋಬೇಕು. ಬಾರ್ಡ್ರ್ ನಾನು ಲೈನಿಂಗ್ ಕೊಟ್ಟು ಅಟ್ಯಾಚ್ ಮಾಡಿ ಪೈಪಿಂಗ್ ಕೊಟ್ಟಿದ್ದೀನಿ. ಟಾಪ್ ಸೈಡ್ ನೋಡಿ ಅಟ್ಯಾಚ್ ಮಾಡಿದ ಮೇಲೆ ಇದನ್ನು ಇಟ್ಬಿಟ್ಟು ಪಿನ್ನಪ್ ಮಾಡ್ಕೋಬೇಕು. ಬಾರ್ಡ್ರ್ ಇಟ್ಟು ನಮಗೆ ಲೈನಿಂಗ್ ನಾವು ಕಟ್ ಮಾಡಿದ್ವಲ್ಲ ನೋಡಿರಿ ಈ ಥರ ಇಟ್ಕೊಂಡು ಸೆಟ್ಟಿಂಗ್ ಮಾಡ್ಕೋಬೇಕು. ಯಾಕಂದ್ರೆ ಅದು ಎಷ್ಟಿದೆಯೋ ಸೇಮು ಅದರ ಮೇಲೆ ಜಾಸ್ತಿ ಹೋದರೆ ನೆಕ್ಕು ಮತ್ತು ಅದರದ್ದು ಶೇಪ್ ಕೆಟ್ಟೋಗುತ್ತೆ, ಫಿಟ್ಟಿಂಗ್ನೂ ಬರೋಲ್ಲ. ಅದು ಸೇಮ್ ನಾನು ಮಧ್ಯದಲ್ಲಿ ಹೆಂಗೆ ಮಾರ್ಕಿಂಗ್ ಹಾಕಿದ್ನೋ ಆ ಥರ ಸೇಮ್ ಮಾರ್ಕಿಂಗ್ ಹಾಕ್ಬಿಟ್ಟು ಸೈಡಲ್ಲಿ ಕೂಡ ನಮ್ಗೆ ಎಷ್ಟು ಬೇಕು ಈ ಥರ ಮಾರ್ಕಿಂಗ್ ಹಾಕೋಬೇಕು. ನಾವು ಕ್ಲಾತ್ನ ಎಷ್ಟು ತೊಗೋಬೇಕು ಅಂದರೆ ಲೈನಿಂಗ್ ಕಟ್ಟಿಂಗ್ ಎಷ್ಟು ಮಾಡಿದ್ವೋ ಅಷ್ಟೇ ಮಾರ್ಕ್ ಹಾಕ್ಕೊಂಡು ಇವಾಗ 2 ಸೈಡ್ ಚೆಕ್ ಮಾಡ್ಕೋಬೇಕು ಸೇಮ್ ಬಂದಿದೆಯೇ ಇಲ್ಲ ಅಂತ. ಕಟ್ ವರ್ಕ್ ಮಾಡಿದ್ದು ಸ್ಟಿಚಿಂಗ್ ಮಾಡಿದ ಪೀಸ್ ಏನಿರುತ್ತಲ್ಲ ಅದನ್ನು ಇದ್ರ ಮೇಲೆ ಇಟ್ಬಿಟ್ಟು ಪಿನ್ನಪ್ ಮಾಡ್ಕೋಬೇಕು. ಗುಂಡು ಪಿನ್ ಇದ್ದರೆ ಪಿನ್ನಪ್ ಮಾಡ್ಕೊಂಡ್ರೆ ನೀಟಾಗಿ ನಿಮಗೆ ಫಿಟ್ಟಿಂಗ್ನಲ್ಲಿ ಸ್ಟಿಚಿಂಗ್ ಮಾಡೋಕೆ ಪ್ರಾಬ್ಲಮ್ ಆಗೋಲ್ಲ. ನೋಡಿರಿ ಈ ಥರ ಪಿನ್ನಪ್ ಮಾಡ್ಕೋಬೇಕಾಗುತ್ತೆ. 2 ಸೈಡ್ನೂ ಇದೇ ಥರ ಪಿನ್ನಪ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡುವಾಗ ಪ್ರಾಬ್ಲಮ್ ಆಗೋಲ್ಲ. ಎಲ್ಲಿಗೆ ಬರಬೇಕು ಸ್ಟಿಚಿಂಗ್ ಅಲ್ಲಿಗೆ ಇಟ್ಕೋಬೇಕು ಪಿನ್ನ. ಒಂದು ಸೈಡ್ ಪಿನ್ ಮಾಡಿದ್ವಲ್ಲ ಇನ್ನೊಂದು ಸೈಡ್ ಕೂಡ ಇದೇ ಥರ ಪಿನ್ ಮಾಡ್ಕೋಬೇಕು. 2 ಸೈಡ್ಸು ಸೇಮ್ ಪಿನ್ನಪ್ ಮಾಡ್ಕೋಬೇಕು. ಅಂದರೆ ಕ್ಲಾತ್ ಹೆಚ್ಚು ಕಡಿಮೆ ಎಲ್ಲಿ ಎತ್ಕೊಳ್ಳಂಗೆ ಏನೂ ಇರಬಾರ್ದು, ಎಲ್ಲ ನೀಟಾಗಿ ಸೆಟ್ಟಿಂಗ್ ಆಗಿರ್ಬೇಕು ಅನ್ನೋದು. ನೋಡಿರಿ ನಾನು ಐರನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸೆಟ್ಟಿಂಗ್ ಆಗಿಲ್ಲ ಅಂದರೆ ಈ ಥರ ಸೆಟ್ ಮಾಡ್ಕೋಬೇಕು ನೀಟಾಗಿ. ಮತ್ತು ಬ್ಲೌಸ್ ಸ್ಟಿಚಿಂಗ್ ಆದಮೇಲೆ ಸರಿ ಮಾಡೋಕ್ಕಾಗಲ್ಲ. ಯಾಕಂದರೆ ಫುಲ್ ಸೈಡ್ ಫಿಟ್ಟಿಂಗ್ ಆಗಿರುತ್ತಲ್ಲ, ಫಿಟ್ಟಿಂಗ್ ಆಗೋಲ್ಲ. ಇವಾಗಲೇ ಸೆಟ್ ಮಾಡಿಕೊಂಡು ಪಿನ್ನಪ್ ಮಾಡಿಕೊಂಡು ಆಮೇಲೆ ರಫ್ ಸ್ಟಿಚ್ಚು ಸ್ಟಾರ್ಟಿಂಗ್ ಎಲ್ಲಿ ನಾವು ಬಾರ್ಡರ್ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಎಲ್ಲಿಗೆ ಬಾರ್ಡ್ರ್ ಎಂಡ್ ಆಗುತ್ತೋ ಅಲ್ಲಿಗೆ ರಫ್ ಸ್ಟಿಚ್ ಹಾಕಿ ಎಂಡ್ ಮಾಡ್ಕೋಬೇಕು ಸ್ಟಿಚಸ್ನ. ಇವಾಗ ನೋಡಿರಿ ಸ್ಟಿಚಸ್ ಹಾಕ್ತಾಯಿದ್ದಾರೆ. ಟೋಟಲ್ ಸಣ್ಣ ಸ್ಟಿಚ್ ಇಟ್ಕೋಬೇಕು. ಸೆಟ್ಟಿಂಗಲ್ಲಿ ಲಾಂಗ್ ಸ್ಟಿಚ್ಚು, ಮಿಷಿನಲ್ಲಿ ಲಾಂಗ್ ಸ್ಟಿಚ್ಚು, ಸ್ಮಾಲ್ ಸ್ಟಿಚ್ ಇರುತ್ತಲ್ಲ ಸ್ಮಾಲ್ ಸ್ಟಿಚ್ಚೇ ಇಟ್ಕೋಬೇಕು. ಯಾಕಂದರೆ ವೇರ್ ಮಾಡಿದ್ಮೇಲೆ ಎಲ್ಲಿ ಕೂಡ ಬ್ಲೌಸ್ ಹಾಕ್ಕೊಂಡ್ಮೇಲೆ ಎಲ್ಲಿ ಸ್ಟಿಚಸ್ಸು ಬಿಟ್ಕೋಬಾರ್ದು. ಸೊ ಅದಕ್ಕಾಗಿ ರಫ್ ಮಾಡಿ 2 ಸರ್ತಿ ಸ್ಟಿಚ್ ಹಾಕಿದ್ರೂ ಪರವಾಗಿಲ್ಲ, ಬಟ್ ಟೈಟಾಗಿ ಸ್ಟಿಚಸ್ನ ಹಾಕೋಬೇಕಾಗುತ್ತೆ. ಸ್ಟಿಚಸ್ ಆದಮೇಲೆ ಗುಂಡು ಪಿನ್ ಇರುತ್ತಲ್ಲ ರಿಮೂವ್ ಮಾಡ್ಕೊಂಡ್ರೆ ಈ ಥರ ಡಿಸೈನ್ ರೆಡಿ ಆಗುತ್ತೆ. ನಿಮಗೆ ಡಾಟ್ಸ್ ಹಾಕೋಬೇಕಾದ್ರೆ ಬಾರ್ಡ್ರ್ ಪಕ್ಕದಲ್ಲಿಂದ ಡಾಟ್ಸ್ ಹಾಕೋಬೇಕು, ಇಲ್ಲಾಂದರೆ ಇಲ್ಲ. ನೋಡಿರಿ ಈ ಡಿಸೈನು ಈ ಥರ ರೆಡಿ ಆಯಿತು. ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು.